ಗಿಲ್ಲಿಗೋಸ್ಕರ ಒಂದು ಎಪಿಸೋಡ್ನೇ ಮೂರು ಸತಿ ನೋಡ್ತಾನೆ. ಅವನಿಂದನೇ ಅದು ಬಿಗ್ ಬಾಸ್ ಓಡ್ತಾ ಇರೋದು ಈ ಸತಿ ಮಾತ್ರ. ಬಿಗ್ ಬಾಸಲ್ಲಿ ಒಳಗಡೆ ಇದ್ಬಿಟ್ಟು ಆಚೆ ಬಂದು ಮಾತಾಡೋದು ತುಂಬ ಈಸಿ, ಬಟ್ ನಡ್ಸ್ಕೊಳ್ಳೋರ್ಗೆ ಮಾತ್ರನೇ ಗೊತ್ತು ಅದೆಷ್ಟು ಕಷ್ಟ ಅಂತ. ಮೇಡಮ್ ಅವ್ರ ಗಿಲ್ಲಿ ಏನಂದರೆ ಅವ್ರ ಆಟ ಅಂದರೆ ಆಟ, ಬೇರೆ ಮಾತು ಅಂದರೆ ಮಾತು, ಅವ್ರಿಗೆ ಏನು ಮಾತಾಡಬೇಕು ಅದೇ ಮಾಡ್ತಾರೆ. ನಮ್ಗೆ ಯಾರು ಏನಾರು ಅಂದರೆ ನಮಗೂ ಕೋಪ ಬರುತ್ತಲ್ವಾ, ಆ ಥರ ಆಟದಲ್ಲಿ ಬಂದೇ ಬರುತ್ತೆ, ಅದೆಲ್ಲ ಒಂದು ತಪ್ಪು ಅಂತ ತಿಳ್ಕೊಬಾರ್ದು. ನಮ್ಮ ಮಗನ ಹೆಸರು ಗೌತಮ್ ಅಂತ. ಗಿಲ್ಲಿಗೋಸ್ಕರ ಒಂದು ಎಪಿಸೋಡ್ನೇ ಮೂರು ಸತಿ ನೋಡ್ತಾನೆ. ಗಿಲ್ಲಿಗೆ ಆಲ್ ದ ಬೆಸ್ಟ್. ನೋಡ್ತೀವಿ ಮೇಡಮ್. ಇದು ಗಿಲ್ಲಿ ನಟಿ, ಗಿಲ್ಲಿ ನಟ. ಯಾಕಿಷ್ಟ ಅಂದರೆ ಹಳ್ಳಿಯಿಂದ ಬಂದಿರೋನು, ಅವನು ಇಂಪ್ರೂವ್ ಆಗಲಿ ಬೆಂಗಳೂರಲ್ಲಿ ಅನ್ನೋದು ಇಷ್ಟ. ನಮ್ಮ ಕಡೆಯವನು ಅವನು. ಗಿಲ್ಲಿ ನಟನೇ ವಿನ್ ಆಗಬೇಕು. ಮಂಡ್ಯದವರು ನಾವು ಚನ್ನಪಟ್ಟಣ, ಅವ್ರ ಮಂಡ್ಯ. ಸಪೋರ್ಟ್ ಗಿಲ್ಲಿಗೆ ಜಾಸ್ತಿ, ನಮ್ಮ ಓಟೆಲ್ಲ ಗಿಲ್ಲಿಗೇನೆ. ಅದೆಲ್ಲ ಕಾವ್ಯ ವಿನ್ ಆದರೂ ಪರವಾಗಿಲ್ಲ, ಗಿಲ್ಲಿ ವಿನ್ ಆದರೂ ಪರವಾಗಿಲ್ಲ. ಹೌದು. ಸೆಕೆಂಡ್ ಪ್ರೈಸ್ ಯಾರು? ಅದೆಲ್ಲ ಇರುತ್ತೆ ಬಿಡಿ ಮೇಡಮ್, ಅವ್ರವ್ರೆ ಅಡ್ಜಸ್ಟ್ ಮಾಡ್ಕೋತಾರೆ. ಒಂಥವ ಅವರಲ್ವಾ, ಒಂದು ಸತಿ ಹಂಗೆ ಒಂದು ಸತಿ ಹಿಂಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ, ನಾವು ಹೇಳೋಕ್ಕಾಗಲ್ಲ. ರಜತ್ ಮತ್ತು ಚೈತ್ರ ಬಂದಿರೋದು ಚೆನ್ನಾಗೈತೆ ಬಿಗ್ ಬಾಸು, ಆದರೆ ಏನೋ ಕಿರ್ಕ್ ನಡೀತಾ ಅದಲ್ಲ ಅವ್ರಿಗೆಲ್ಲ. ಹಾಂ, ಅದೇನು ಅದು ನೋಡಿಲ್ಲ ಮೇಡಮ್ ನಾನು. ಇಲ್ಲ, ನೋಡಿಲ್ಲ ಇನ್ನು. ಹೌದು, ನೋಡ್ತೀವಿ. ಗಿಲ್ಲಿ ಇಷ್ಟ. ಗಿಲ್ಲಿ ಬಡವ, ಅವನು ಒಳ್ಳೆ ಹುಡುಗ, ಅವನು ಗೆಲ್ಲಬೇಕು. ಅವನು ಹೇಳ್ಕೊಂಡಿಲ್ಲ, ಆದರೆ ನಾವು ಹೇಳ್ತೀವಿ, ಹಳ್ಳಿಯಿಂದ ಬಂದಿರೋ ಹುಡುಗ. ಹಾಂ, ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಅವ್ನು ಗೆಲ್ಲಬೇಕು. ಆದರೆ ಯಾರು ಹೇಳ್ಕೊಳಲ್ಲಪ್ಪ, ನೋಡಿ ಅನ್ಸ್ಕೋಬೇಕು ಅಷ್ಟೇ. ನೋಡ್ತೀವಿ, ಎಲ್ಲ ನೋಡ್ತೀವಿ. ಅವನಿಂದನೇ ಅದು ಬಿಗ್ ಬಾಸ್ ಓಡ್ತಾ ಇರೋದು ಈ ಸತಿ ಮಾತ್ರ. ಅವನಿಲ್ಲ ಅಂದರೆ ಬಿಗ್ ಬಾಸೇ ಓಡಲ್ಲ. ಜನ ಯಾರೂ ನೋಡೋಕೆ ಇಷ್ಟನೇ ಪಡಲ್ಲ. ಚೆನ್ನಾಗಿ ಆಡ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನು. ರಘು ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ ಅವರು. ಹೌದು, ಸೈಲೆಂಟಾಗಿದ್ದಾರೆ. ಅವರು ವ್ಯಕ್ತಿತ್ವನೇ ಅಂಥದ್ದು. ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಆಡ್ತಾ ಇದ್ದಾರೆ. ಅದರಲ್ಲಿ ರಕ್ಷಿತಾ ಇಷ್ಟ ಆಗ್ತಾಳೆ, ಕಾವ್ಯ ಇಷ್ಟ ಆಗ್ತಾಳೆ, ಮತ್ತು ರಘು ಮತ್ತು ಗಿಲ್ಲಿ 4 ಜನ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಗೆಲ್ಲಬೇಕು. ಹೌದು, ಕಾವ್ಯ ಇರಬೇಕು. ಬೇಡ, ರಕ್ಷಿತಾ ಇನ್ನೂ ಟೈಮ್ ಇದೆ ಅವಳಿಗೆ ಗೆಲ್ಲೋದಕ್ಕೆ, ಸಾಧನೆಗೆ ಇನ್ನೂ ಚಿಕ್ಕ ವಯಸ್ಸು ಅವಳು. ಇಲ್ಲ, ಕಾವ್ಯ ಪಕ್ಕ. ಹಾಂ, ಹೋಗ್ತಾನು ಜೋಡಿಯಾಗಿ ಹೋಗವ್ರೆ, ಬರ್ತಾನು ಜೋಡಿಯಾಗೇ ಬರಲಿ. ಇದ್ದಾರೆ, ಬಟ್ ಗಿಲ್ಲಿ ಗೆಲ್ಲಬೇಕು ಅಷ್ಟೇ, ನಮ್ಮ ಅನಿಸಿಕೆ. ಗಿಲ್ಲಿ ಗೆಲ್ಲಬೇಕು ಅಷ್ಟೇ. ನನ್ನ ಹೆಸರು ಮಾಲಿನಿ ಅಂತ. ಬಿಗ್ ಬಾಸ್ ನೋಡ್ತೀನಿ, ಬಟ್ ನನಗೆ ಅದರಲ್ಲಿ ಕಂಟೆಸ್ಟೆಂಟ್ಗಿಂತ ದ ವೇ ಸುದೀಪ್ ಅವರು ಹೆಂಗೆ ನಡೆಸ್ಕೊಡ್ತಾರೆ. ಸುದೀಪ್ ಅವ್ರಿಗೆ ನೆಗೆಟಿವ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸು ಬರುತ್ತೆ, ಬಟ್ ಅವ್ರು ಅದನ್ನು ಏನೂ ತೊಗೊಳೋದೇ ಇಲ್ಲ. ಅದ್ರ ಬಗ್ಗೆ ಅವರು ಕನ್ಸರ್ನೇ ಇಲ್ಲ. ನೆಕ್ಸ್ಟ್ ವೀಕದು ಅದೇನಿದೆಯೋ ಅದನ್ನು ಮಾಡಿ ಈಸ್ ಡೂಯಿಂಗ್ ಇಸ್ ಜಾಬ್. ಅವ್ರ ಜಾಬ್ನ ಅವ್ರು ಎಷ್ಟು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ, ಐ ಲೈಕ್ ದ ಹೋಸ್ಟ್ ದ್ಯಾನ್ ದ ಪೀಪಲ್. ಅಲ್ಲಿ ಬಿಗ್ ಬಾಸಲ್ಲಿ ಒಳಗಡೆ ಇದ್ಬಿಟ್ಟು ಆಚೆ ಬಂದು ಮಾತಾಡೋದು ತುಂಬ ಈಸಿ, ಬಟ್ ನಡ್ಸ್ಕೊಳ್ಳೋರ್ಗೆ ಮಾತ್ರನೇ ಗೊತ್ತು ಅದೆಷ್ಟು ಕಷ್ಟ ಅಂತ. ವೆರಿ ಗುಡ್ ಗೋಯಿಂಗ್. ಐ ವೋಟ್ ಫಾರ್ ಸುದೀಪ್. ಬಟ್ ಸುದೀಪ್ ಅವರು ಡಿಸಿಷನ್ ಕೊಡೋದ್ರೊಳಗೆ ಅನ್ಫೇರ್ ಅಂತ ಏನು ಅನ್ಸಲ್ಲ. ಸುದೀಪ್ ಅವ್ರು ಡಿಸಿಷನ್ ಕೊಡ್ತಾ ಇಲ್ಲ. ಅಲ್ಲಿ ಚೇಂಬರ್ ಎಷ್ಟು ಜನ ಕೂತ್ಕೋತಾರೆ, ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಸುದೀಪ್ ಇಸ್ ವರ್ಕಿಂಗ್, ಅವರು ಅದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು ನಾವು. ಬಿಗ್ ಬಾಸ್ನ ಹೆಂಗೆ ನೋಡ್ತಿದ್ದೀರಾ ಅಂದರೆ ರೈವಲ್ರಿ ಮೋಡಲ್ಲೇ ನೋಡ್ತಾರೆ. ಇಟ್ ಇಸ್ ನಾಟ್ ಅ ರೈವಲ್ರಿ ಮೋಡ್, ಇಟ್ ಇಸ್ ಅ ಶೋನ ಅವ್ರು ಹೋಸ್ಟ್. ಹಿ ಈಸ್ ಗೆಟಿಂಗ್ ಪೇಮೆಂಟ್ ಆ್ಯಂಡ್ ಈಸ್ ಹೋಸ್ಟಿಂಗ್, ದಟ್ಸ್ ಆಲ್. ನಾವು ಹೆಂಗೆ ಜನ ಹೆಂಗೆ ಅಂದರೆ ಯಾರಾದರೂ 4 ಜನ ಬಗ್ಗೆ ಬೈಯಕ್ಕೆ ಬೇಕಲ್ಲ, ಆ ಥರ ಮಾಡ್ತೀವಿ ಅಷ್ಟೇ. ಬಟ್ ಹಿ ಈಸ್ ಡೂಯಿಂಗ್ ಇಸ್ ಜಾಬ್. ಐ ಆಮ್ ವೆರಿ ಹ್ಯಾಪಿ. ಬಟ್ ಆದರೂ ರಕ್ಷಿತಾ ಮತ್ತು ಅಶ್ವಿನಿ ಅಂತ ಬಂದಾಗ ಅವರೆಲ್ಲೋ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಅಶ್ವಿನಿ ಅವ್ರ ಮೇಲೆ ಅನ್ಸುತ್ತಾ? ಇಲ್ಲ, ಆ ವಾರದ ಫುಲ್ ಅವರು ನೋಡ್ತಾರೆ. ಸುದೀಪ್ ಏನು ಸುಮ್ಮನೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಲ್ಲ ಅಲ್ವಾ. ಒಂದು ವಾರದ ಅವರು ಫುಲ್ ಓದ್ತಾರೆ, ನೋಡ್ತಾರೆ. ಅವರು ಬೇರೆಯವ್ರ ಹತ್ರ ಕೇಳ್ತಾರೆ, ಕೇಳಿಬಿಟ್ಟು ಅವ್ರ ಡಿಸಿಷನ್ ಅವರು ಹೇಳೋದು. ಆ್ಯಂಡ್ ಅವ್ರು ಹೇಳಲ್ಲ ಡಿಸಿಷನ್ನ, ಹಿಂದೆಗಡೆಯಿಂದ ಅವ್ರಿಗೆ ಹೇಳ್ತಾ ಇರ್ತಾರೆ, ಹಿಂಗೆ ಹೇಳ್ಬೇಕು ನೀವು ಅಂತ. ಹಂಗೆ ಅವ್ರು ಹೇಳೋದು. ಒಬ್ಬರ ಮೇಲೆ ನೀವು ಜಸ್ಟ್ ಬಿಕಾಸ್ ಹೀ ಈಸ್ ದ ಫೇಸ್ ಆಫ್ ದ ಶೋ,
ನೀವು ಅವ್ರ ಬಗ್ಗೆ ಅವ್ರ ತಪ್ಪು ಅವ್ರು ಕರೆಕ್ಟು ಅಂತ ಹೇಳ್ಬಿಡೋಕ್ಕಾಗಲ್ಲ. ಇವಾಗ ಹಂಗೆ ನೋಡೋಕ್ಕೋದ್ರೆ ನಮ್ಮ ಪಾಲಿಟಿಕ್ಸ್ ಬಗ್ಗೆ ನಾವು ಹಂಗೆ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದೇ ಥರನೇ, ವೆರಿ ಸಿಂಪಲ್. ಸೂತ್ರಧಾರ ಬೇರೆ ಪಾತ್ರಧಾರ ಬರೀ ಸುದೀಪ್ ಅವರಷ್ಟೇ ಅಂತ ಹೇಳ್ತೀರಾ? ಸುದೀಪ್ ಇಸ್ ಫುಲ್ ಆ್ಯಂಡ್ ಫುಲ್ ಪಾತ್ರಧಾರ. ಹಿ ಈಸ್ ನಾಟ್ ಎಟ್ ಆಲ್ ಸೂತ್ರಧಾರ. ಹಿ ಈಸ್ ಡೂಯಿಂಗ್ ಇಸ್ ಜಾಬ್. ಅವ್ರ ಕೆಲಸನ ಹೆಂಗೆ ಕೊಟ್ಟಿದ್ದಾರೋ ಕ್ಲೀನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬಟ್ ಸುದೀಪ್ ಅವ್ರನ್ನ ಬಿಟ್ಟರೆ ಕಂಟೆಸ್ಟೆಂಟ್ ಅಂತ ಬಂದರೆ ಯಾರು ಇಷ್ಟ ಆಗ್ತಾರೆ ನಿಮಗೆ? ನಂಗೆ ಯಾರೂ ಇಷ್ಟ ಆಗಲ್ಲ. ಬಟ್ ಯಾರಾದರೂ ಒಬ್ಬರು ಗುಡ್ ಎಲ್ಲರೂ ಗುಡ್ಡು, ಎಲ್ಲರೂ ಬ್ಯಾಡು. ದೇರ್ ಇಸ್ ನೋ ಮ್ಯಾನ್. ಇವಾಗ ನಮ್ಮಲ್ಲಿ 5 ಬೆರಳುಗಳೇ ಸೇಮ್ ಇಲ್ಲ. ಇದರಲ್ಲಿ ನೀವು ಒಬ್ರು ಕೆಟ್ಟವರು ಒಬ್ರು ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಾ? ಮೀನ್ಸ್ ಒಳ್ಳೆಯವರು ಅಂತ ಆ ಥರ ಅಲ್ಲ, ಆಟ ಯಾರು ಚೆನ್ನಾಗಿ ಆಡ್ತೀರಿ? ಸಿಚುವೇಶನ್. ಎಲ್ಲ ಒಳ್ಳೆಯದು ಸಿಚುವೇಶನ್ನೇ, ಎಲ್ಲ ಕೆಟ್ಟದ್ದು ಸಿಚುವೇಶನ್ನೇ. ನೀವು ಯಾರು ಒಂದು ವ್ಯಕ್ತಿ ಮೇಲೆ ನೀವು ಹಂಗೆ ಹೇಳೋಕ್ಕೆ ಆಗಲ್ಲ, ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ಚಾನ್ಸೇ ಇಲ್ಲ. ಆ ಸಿಚುವೇಶನ್ ಅವ್ರನ್ನ ಹಂಗೆ ನಡೆಯೋಕ್ಕೆ ಹೇಳುತ್ತೆ, ಹಂಗೆ ಮಾತಾಡೋಕ್ಕೆ ಹೇಳುತ್ತೆ. ಆಮೇಲೆ ಅವರೇ ರಿಯಲೈಸ್ ಆಗಿ ತಿರ್ಗಾ ಬಂದಿದ್ದು ಉಂಟಲ್ಲ, ನಾವು ನೋಡಿದ್ದೀವಲ್ಲ, ಅಯ್ಯೋ ಹೌದು ಅಂತ. ಇವಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಹಾಗೆ ತಾನೆ. ಇವಾಗ ಮನೇಲಿ ಒಂದು 4 ಜನ ಇದ್ದೀವಿ ಅಂದರೆ ಏನೋ ಒಂದು ಕೋಪಕ್ಕೆ ಬಂದು ನಾವು ಮಾತಾಡ್ತೀವಿ. ಅದಕ್ಕೆ ಅಂತ ನಾವು ಕೆಟ್ಟವ್ರಾಗ್ಬಿಡ್ತೀವ ಫ್ಯಾಮಿಲಿ ಮೆಂಬರ್ಗೆ? ಇಲ್ಲ ಅಲ್ವಾ? ಇಟ್ ಇಸ್ ಜಸ್ಟ್ ಲೈಕ್ ದಟ್. ಅದೇ ಒನ್ ಮ್ಯಾನ್ ಯಾರಾದರೂ ವಿನ್ ಆಗಬೇಕು, ಸೊ ಆ ಥರ ವಿನ್ ಅದು ಸುದೀಪ್ ಅವರೇ ಹೇಳಬೇಕು. ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಅವ್ರು ನಮಗಿಂತ ಜಾಸ್ತಿ ನೋಡ್ತಾ ಇರ್ತಾರೆ, ನಮಗಿಂತ ಅವರು ಕೇಳಿಸ್ಕೊಂಡು ಮಾಡಿ ಜಡ್ಜ್ ಮಾಡ್ತಾ ಇರ್ತಾರೆ. ಬೆಟರ್ ಇಸ್ ಅವ್ರು ಡಿಸೈಡ್ ಮಾಡಿ ಹೇಳಿ. ಯಾಕಂದರೆ ನಮಗೆ ಇಲ್ಲಿಂದ ಫೇವ್ರೇಟಿಸಮ್ ಆಗೋಗುತ್ತದು. ಇವಾಗ ನೀವೇ ಹೇಳ್ದಂಗೆ ಸುದೀಪ್ ಅವ್ರು ಅವ್ರಿಗೆ ಫೇವ್ರೇಟ್ ಮಾಡಲ್ಲ, ಇವ್ರಿಗೆ ಅದು ಸುದೀಪ್ ಅವರೇ ಹೇಳಿ ಯಾರು ಫೇವ್ರೇಟ್ ಅಂತ. ಅಷ್ಟೇ, ಲಾಸ್ಟಲ್ಲಿ ಯಾರು ಬರುತ್ತೋ ಅವರೇ ವಿನ್ನು. ಅದು ಎಲ್ಲ ಕ್ಷಣ ಅಷ್ಟೇ. ಇವಾಗ ವಿನ್ ಆದವ್ರು ನಾಳೆ ಸೋಲ್ತಾರೆ, ನಾಳೆ ಸೋತವ್ರು ಇವತ್ತು ವಿನ್ ಆಗ್ತಾರೆ ಅಷ್ಟೇ. ವೆರಿ ಸಿಂಪಲ್. ಹಾಂ, ನೋಡ್ತೀನಿ. ನನಗೆ ಅದರಲ್ಲಿ ಗಿಲ್ಲಿ, ಆಮೇಲೆ ಇವಳು ಕಾವ್ಯ, ಆಮೇಲೆ ಅಶ್ವಿನಿ ಮೇಡಮ್, 3 ಜನ ತುಂಬಾ ಇಷ್ಟ. ಅವ್ರು ಯಾವಾಗಲೂ ಬಿಗ್ ಬಾಸ್ನಲ್ಲಿ ಕಿರಿಕ್ ಮಾಡ್ತಾನೆ ಇರ್ತಾರೆ. ಮಾಡ್ತಾರೆ, ಅದು ಪ್ರಾಬ್ಲಮ್ ಅಂತ ಇರುತ್ತೆ ಅಲ್ವಾ. ಅವ್ರ ಮೇಲೊಂದು ಹೇಳ್ಬಾರ್ದೇನು, ಅವ್ರದ್ದೊಂದು ಪ್ರಾಬ್ಲಮ್ ಅಂತ ಇದ್ದಾಗ ಅವ್ರಿಗೆ, ಈಗ ನಮ್ಗೆ ಯಾರು ಏನಾರು ಅಂದರೆ ನಮಗೂ ಕೋಪ ಬರುತ್ತಲ್ವಾ. ಆ ಥರ ಆಟದಲ್ಲಿ ಬಂದೇ ಬರುತ್ತೆ. ಅದೆಲ್ಲ ಒಂದು ತಪ್ಪು ಅಂತ ತಿಳ್ಕೊಬಾರ್ದು. ಅವ್ರು ಕೋಪನೂ ಮಾಡ್ಕೋತಾರೆ, ಆಮೇಲೆ ಸಮಾಧಾನಗೂ ಇರ್ತಾರೆ. ಯಾವ ಟೈಮಲ್ಲಿ ಹೆಂಗೆ ಆಟ ಆಡಬೇಕೋ ಆ ಥರದಲ್ಲೂ ಆಡ್ತಾರೆ. ಅವ್ರೊಂದು ಕೋಪ ಮಾಡ್ಕೊಂಡವ್ರೆ ಅಂತ ದುಶ್ಮನ್ ಥರ ನೋಡಬಾರ್ದು ಅವ್ರನ್ನ. ಎಲ್ಲ ರೀತಿಲೂ ಇರ್ತಾರಲ್ವ ಅವರು. ಆದರೆ ಒಂದ್ಸರಿ ಚಂದ ಬರೀ ಪ್ರತಿ ಸರನೂ ಅಶ್ವಿನಿ ಅವರು ಬರೀ ವಾರ್ನಿಂಗ್ ತಗೊಳ್ತಾನೆ ಇರ್ತಾರೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ. ಹಾಂ, ಸೊ ಇದಕ್ಕೇನು ಹೇಳ್ತೀರಾ? ಅಂದರೆ ಪ್ರತಿ ಸರಿನೂ ತಪ್ಪು ಮಾಡಿದರೆ ಯಾರು ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ ಅಲ್ಲ? ಮಾಡ್ಕೊಳ್ಳಲ್ಲ, ಅದಂತೂ ನಿಜನೇ. ಬಟ್ ಆಟ ಆಡೋದು ಎಲ್ಲೋ ಅವ್ರಿಗೆ ಮುಳುವಾಗ್ತದ ಅಂತ. ಅವ್ರು ಆಟ ಆಡೋದು ಏನು ಮುಳುವ ಆಗಲ್ಲ, ಅದು ಜಯಿಸ್ತಾರೆ. ಬಟ್ ಅವರು ಇರೋದು ಇದ್ದಂಗೆ ಹೇಳ್ಬಿಡ್ತಾರಲ್ಲ, ಅದು ಯಾರಿಗೂ ಇಷ್ಟ ಆಗಲ್ಲ. ಅದೊಂದು ಕೋಪ ಅಂತ ಅನ್ನಿಸ್ಬಿಡುತ್ತೆ ಸಡನ್ನಾಗೆ ಅಲ್ಲ. ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಅದೊಂದೇ ಅವ್ರಿಗೆ ಮೂಲ ಆಗಿರೋದು ಅಷ್ಟೇ. ವಿನ್ ಆಗ್ತಾರೆ ಈ ಸಲ ಬಿಗ್ ಬಾಸ್? ಈ ಸರ ನನಗೇನೋ ಗಿಲ್ಲಿ ಅನ್ನಿಸ್ಕುತ್ತೆ. ಗಿಲ್ಲಿ ಜೊತೆಗೆ ಯಾರು ರನ್ನರ್ ಅಪ್ ಆಗ್ಬೋದು? ರನ್ನರ್ ಅಪ್ ಕಾವ್ಯ. ಕನ್ನಡ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಇಷ್ಟ ಆಗ್ತಾರೆ? ನನಗೆ ಒಬ್ಬರೇ ಗಿಲ್ಲಿ, ಒಬ್ಬ ಬಿಟ್ಟರೆ ಇನ್ಯಾರು ಇಷ್ಟ ಇಲ್ಲ ಮೇಡಮ್. ನನಗೆ ಕಾವ್ಯ ಅವರು ಹಿಂಗೂ ಇರ್ತಾರೆ ಹಂಗೂ ಇರ್ತಾರೆ. ಮೊದಲು ಚೆನ್ನಾಗಿದ್ದು, ಇವಾಗ ಅವರು ಮಾತು ಕೇಳ್ಕೊಂಡು ಯಾರನ್ನ ಗಿಲ್ಲಿನ ಇದು ಮಾಡ್ತಾವ್ರೆ ಇವಾಗ. ಸೊ ಇದ್ರೆ ಜೊತೆಗಿರಬೇಕು, ಇಲ್ಲಾರು ಇರಬಾರ್ದು. ಇಲ್ಲ ನಗ್ಸೋದು, ಈ ಕಡೆ ಅಳಿಸೋದು. ಇಲ್ಲಿ ಅವಳ ಹತ್ರ ಗಿಲ್ಲಿ ಹತ್ರ ಕರೆಕ್ಟಾಗಿರೋದು, ಅಲ್ಲೋಗಿ ಅಲ್ಲಿ ಮಾತಾಡೋದು, ಬೇರೆ ಮಾತಾಡೋದು. ಯಾಕೆ ಬೇಕು ಮೇಡಮ್ ಅಮ್ಮನಿಗೆ? ನಮ್ಮ ಗಿಲ್ಲಿ ಬಿಟ್ಟರೆ ಇನ್ಯಾರು ಇಷ್ಟ ಇಲ್ಲ ಮೇಡಮ್. ಆದರೆ ಗಿಲ್ಲಿ ಅವರು ಅಷ್ಟೇ ಕಾಡಿಸ್ತಾರಲ್ವಾ ಮೇಡಮ್? ಅವ್ರ ಗಿಲ್ಲಿ ಏನಂದರೆ ಅವ್ರ ಆಟ ಅಂದರೆ ಆಟ, ಬೇರೆ ಮಾತು ಅಂದರೆ ಮಾತು. ಅವ್ರಿಗೆ ಏನು ಮಾತಾಡಬೇಕು ಅದೇ ಮಾಡ್ತಾರೆ. ಅವರು ರಫಾ ಮಾಡೋದು, ಅವರು ರಫಾ ಮಾಡ್ತಾರೆ. ಬಟ್ ಅವರೇ ಜಾಸ್ತಿ ಕಾವು ಕಾವು ಅಂತ ಹೋಗೋದು. ಅದು ಇಷ್ಟ ಅವ್ರಿಗೆ ಇಷ್ಟ, ಅದಕ್ಕೆ ಹೋಗ್ತಾರೆ ಕಾವು ಹತ್ರ. ಇಲ್ಲಾರು ಇಲ್ಲಿ ಹೋಗ್ತಾರೆ. ಲವ್ ಅಂತ ಏನಿಲ್ವಲ್ಲ ಅವ್ರ ಪಾಪ, ಫ್ರೆಂಡು. ಅವ್ರು ಚೆನ್ನಾಗವ್ರೆ, ಅವ್ರು ಹಂಗೆ ಇರಬೇಕು. ನಮಗೆ ಇಲ್ಲೇ ಬಿಟ್ಟರೆ ಇನ್ಯಾರು ಬೇಡ ನಮಗೆ. ಮತ್ತು ವೀಕೆಂಡ್ ಒಳಗಡೆ ಸುದೀಪ್ ಅವರು ಕೇಳ್ತಾರೆ ಹುಡುಗಿ ಯಾವ ಥರ ಇರಬೇಕು, ಅಮ್ಮ ನೋಡ್ತಿದ್ದಾರೆ ಯಾವ ಥರ ಹುಡುಗಿ ಸಿಗ್ತಾರೆ. ಅದು ಗಿಲ್ಲಿ ಇಚ್ಛೆ, ಅದು ಗಿಲ್ಲಿ ಅವ್ರದ್ದು. ನಾವು ಹೇಳೋಕ್ಕಾಗ್ತದಲ್ಲ. ಆದರೆ ಅವ್ರು ಕಾವೇರಿ ಹೆಸರು ಹೇಳ್ತಾರಲ್ಲ ಅವಾಗ. ಇಷ್ಟ ಆದರೆ ಆಯ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಆಯ್ತಾರೆ. ಅವ್ರ ಅಪ್ಪ ಅಮ್ಮ ಒಪ್ಕೋಬೇಕಲ್ಲ. ಯಾರು ಕಾವ್ಯವ್ರ ಅಪ್ಪ ಅಮ್ಮ ಒಪ್ಕೋಬೇಕಲ್ಲ ಅಲ್ವಾ? ಹುಡುಗ ಮನೆ ಒಪ್ಕೋತಾರೆ, ಗಿಲ್ಲಿ ಒಪ್ಕೋತಾನೆ. ಗಿಲ್ಲಿಗೆ ಇಷ್ಟ ಇದೆ, ಅದೇ ಕಾವ್ಯಂಗೆ ಇಷ್ಟ ಅಲ್ವಲ್ಲ ಅಲ್ವಾ? ಇದೆ ಇವಾಗ ಆಟ ಅಂತ ಬಂದರೆ ಗಿಲ್ಲಿ ಜೊತೆಗೆ ಮತ್ತೆ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಮೇಡಮ್? ಅಲ್ಲಿ ಗಿಲ್ಲಿ ಬಿಟ್ಟರೆ ಇನ್ಯಾರು ಅಂತ ಹೇಳೋಕ್ಕೊಳೋದಿಲ್ಲ ಮೇಡಮ್. ಎಲ್ಲ ಡಬಲ್ ಗೇಮ್ ಮೇಲೆ. ಅಯ್ಯೋ, ರಘು ಚೆನ್ನಾಗಿರ್ತಾನೆ. ರಘು ಗಿಲ್ಲಿ ಹತ್ರ ಚೆನ್ನಾಗಿ ಇದ್ಕೊಂಡು ಹಾಗೆ ದುಶ್ಮನ್ ಕೆಲಸ ಮಾಡ್ತಾನೆ ಅವನು. ಅಶ್ವಿನಿ ಅವರು ಆಟ? ಅಯ್ಯೋ, ಅವ್ರ ಅಮ್ಮ ಟಫು, ಹೆವಿ ಟಫ್ ಅಯ್ಯಮ್ಮ. ಅಯ್ಯಮ್ಮ ಏನಂದರೆ ಒಂದು ಕಡೆ ಚೆನ್ನಾಗಿರ್ತಾಳೆ, ಒಂದು ಸಲ ಜಗಳ ಮಾಡ್ತಾಳೆ. ಏನಕ್ಕೆ ಹಂಗೆ ಆಡಬೇಕು? ಆಟ ಆದಮೇಲೆ ಆಟ ಆಡಬೇಕು. ಎಲ್ಲರೂ ಆಟಕ್ಕೆ ಬಂದಿರೋದು. ಅವ್ನು ಕಾಮಿಡಿ ಮಾಡ್ತಾನೆ, ಅದು ಅವ್ನ ಇಷ್ಟ. ಇಷ್ಟ ಇದ್ರೆ ಮಾತಾಡಿ, ಇಲ್ಲ ಬಿಟ್ಬಿಡ್ರಿ. ಯಾಕೆ ಹೋಗ್ತೀರ ಅವ್ರ ಹತ್ರ?
ಅಲ್ವಾ ಇಷ್ಟ ಮೇಡಮ್. ರಫ್ ಕಾಂಪಿಟೇಟರ್ ಅಶ್ವಿನಿ ಅವರು ಅಂದರೆ ಮತ್ತೆ ಗಿಲ್ಲಿ ಅವರು ವಿನ್ ಆಗೋದು ಹೇಗೆ? ಮೇಡಮ್ ಹಾಗೆ ಆಯ್ತಾರೆ. ಗಿಲ್ಲಿ ಕೊಡ್ತಾನೆ, ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾನೆ. ಗಿಲ್ಲಿ ಬಗ್ಗೆ ನಾವು ಮಾಡೋಂಗಿಲ್ಲ ಬಿಟ್ಟು ನಮ್ಮೂರು ಹುಡುಗ, ಅದು ನಮ್ಮ ಮಂಡ್ಯದ ಹುಡುಗ, ಅವನು ಗೆಲ್ತಾನೆ, ಭರವಸೆ ಇದೆ ನಮಗೆ. ಗಿಲ್ಲಿ ಅವ್ರ ಜೊತೆಗೆ ಮತ್ತೆ ಇನ್ಯಾರು ರನ್ನರ್ ಅಪ್ ಆಗಬೇಕು? ಅನ್ನ ಬಂದರೆ ಅವ್ರ ಹೆಸರೇನು ಸಣ್ಣಕ್ಕಿದ್ದಾರೆ, ಅವ್ರ ಎಪ್ಪನ ಹೆಸರು ಬರಲ್ಲ. ರಕ್ಷಿತ್ ಅಲ್ಲ ಮೇಡಮ್, ಜೆಂಟ್ಸಲ್ಲಿ ಧ್ರುವಂತ್ ಪರವಾಗಿಲ್ಲ. ಅದ್ರ ಬಗ್ಗೆ ಅವರು ಅವಾಗವಾಗ ಒಂದೊಂಥರ ಆಡ್ತಿದ್ರು. ಇಲ್ಲ ಆ ಥರ ಇಲ್ಲ. ಅವನು ಸ್ವಲ್ಪ ಸೈಲೆಂಟು. ಧ್ರುವಂತ್ ಬಗ್ಗೆ ನಾವು ಮಾಡೋಂಗಿಲ್ಲ ಬಿಡಿ. ಧ್ರುವಂತ್ ಪರವಾಗಿಲ್ಲ. ಸರ್ ಮತ್ತೆ ಇವಾಗ ಗಿಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಗ್ ಬಾಸ್ ಮನೆಯೊಳಗೆ? ಮೇಡಮ್, ಗಿಲ್ಲಿಯವರು ಚೆನ್ನಾಗಿ ಆಡಿಕೊಂಡು ಒಳ್ಳೆ ಹೆಸರು ಮಾಡಿ ಹಿಂಗೆ ಜೀವನ ಪೂರ್ತಿ ಹಿಂಗೆ ಇದ್ಬಿಟ್ರೆ ಸಾಕು. ಒಳ್ಳೆ ಕಾಮಿಡಿ ಆ್ಯಕ್ಟ್ರು. ನಮಗೆಲ್ಲ ನಮ್ಮ ಕನ್ನಡದವ್ರಿಗೆ ಈ ಥರ ಹೆಸರು ಮಾಡಿದ್ರೆ ಸಾಕು, ನಮ್ಗೆ ಅದೇ ಸಾಕು.